ಕೊಟ್ಟಿಯವರು ಎಲ್ಲೆಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು ಕೊಟ್ಟಿಯವ್ರ ಬಗ್ಗೆನೇ ಮಾತು. ಹಾಗಾದ್ರೆ ಇದನ್ನ ನಾವು ನೋಡ್ಬೇಕು ಅಂತ ಅಂದ್ಬಿಟ್ಟು ಲೆಟ್ಸ್ ಗೋ. ಇಲ್ಲೆಲ್ಲ ಯಾವ ತರ ಇತ್ತು ಅನ್ನೋದನ್ನ ತಿಳಿಸ್ತೀನಿ, ಫುಲ್ ವಿಡಿಯೋ ನೋಡಿ. ಹಲೋ ಇವನ್ನ ನಿಮ್ಮ ಮನು ಕನ್ನಡಿಗ. ಇವತ್ತು ನಾವು ನಮ್ಮ ಹುಡುಗರೆಲ್ಲ ರೆಡಿಯಾಗಿ ಹೊರಟಿದ್ದೆ ನಮ್ಮೂರಿಂದ 65 ಕಿಲೋಮೀಟರ್ ಕೊಟ್ಟಿಯೂರ್ ಕಡೆ. ನಾವು ಕಾರಲ್ಲಿ ಹೋಗಿರೋದ್ರಿಂದ ಕಾರ್ನ ಒಳಗಡೆ ಬಿಡಲ್ಲ, ತುಂಬಾ ಟ್ರಾಫಿಕ್ ಇದೆ ಅಂತ ಹೇಳ್ಬಿಟ್ರು. ನಾವ್ ಇನ್ನೇನ್ ಮಾಡೋದು, ಬಸ್ಸಲ್ಲಾದ್ರೂ ಹೋಗೋಣ ಅಂತಂದ್ರೆ ಬಸ್ಸು ಕೂಡ ತುಂಬಾ ರಶ್ ಇತ್ತು. ಇನ್ನೇನ್ ಮಾಡೋದು, ನಡ್ಕೊಂಡಾರ ಹೋಗೋಣ ಅಂತ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ರೆ ತುಂಬಾ ದೂರ ಇದೆ ಅಂತ ಗೊತ್ತಾಯ್ತು. ಅಷ್ಟ್ರಲ್ಲಿ ಒಂದು ಆಟೋ ಬಂತು. ಇನ್ನೇನ್ ಮಾಡೋದು ಅಂತ ಅಂದ್ಬಿಟ್ಟು ಆಟೋದಲ್ಲಿ ಹೊತ್ತು ಫೈನಲಿ ಕೊಟ್ಟಿಯವ್ರಿಗೆ ಬಂತಲ್ಲ. ಮಳೆ ತುಂಬಾ ಇರೋದ್ರಿಂದ ವಿಡಿಯೋ ಜಾಸ್ತಿ ಮಾಡಕ್ಕಾಗ್ಲಿಲ್ಲ. ಆಗ್ಲೇ ದೇವ್ರ ಮೆರವಣಿಗೆನೋ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ರಶ್ ಕೂಡ ಇತ್ತು. ಇದನ್ನ ನೋಡ್ತಾ ಇದ್ರೆ ಏನ್ ಸ್ವರ್ಗ ನೋಡ್ದಂಗೆ ಐತಿತ್ತು. ಅಷ್ಟೇ ಅಲ್ಲ, ದೇವಸ್ಥಾನ ಮುಂಭಾಗ ಕಲ್ಗಳಿರ್ತಾವೆ. ತಗೊಂಡ್ ಎರಡು ಉಜ್ಜಿದ್ರೆ ಭಸ್ಮ ಬರುತ್ತೆ ಅಂತ ಕೇಳಿದೆ. ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಟ್ರೈ ಮಾಡಿದ್ರೆ ಭಸ್ಮ ಬಂದ್ಬಿಡದ. ದೇವಸ್ಥಾನವನ್ನು ಬರೀ ತೆಂಗಿನ ಗರಿಗಳಿಂದನೇ ನಿರ್ಮಾಣ ಮಾಡಲಾಗಿದೆ. ಅಷ್ಟೇ ಅಲ್ಲ, ಆನೆ ಮೇಲೆ ಮೆರವಣಿಗೆ ಮಾಡ್ತಾ ಇರೋದು ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ಅದನ್ನ ನೋಡ್ತಾ ಇದ್ರೆ ನೋಡ್ತಾನೆ ನಿಂತ್ಕೋಬೇಕು ಅನ್ಸ್ಬಿಡ್ತು. ದೇವ್ರ ಮೆರವಣಿಗೆ ಎಲ್ಲ ಮುಗಿದ್ಮೇಲೆ ನಾವು ನಮ್ಮ ಹುಡುಗರೆಲ್ಲ ದೇವಸ್ಥಾನ ಒಳಗಡೆ ಒಂದ್ ಚಿಕ್ಕ ಲಿಂಗ ಐತೆ, ಅಲ್ಲಿ ನೋಡಕ್ಕೆ ಹೊರಟು. ತುಂಬಾ ರಶ್ ಇರೋದ್ರಿಂದ ಒಳಗಡೆ ವಿಡಿಯೋ ಮಾಡಕ್ಕೂ ಬಿಡ್ಲಿಲ್ಲ. ಇಂದು ಫೈನಲಿ ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ. ಈಗ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದಿಷ್ಟೇ, ಈ ಪ್ಲೇಸ್ ಏನಕ್ಕೆ ಪ್ರಸಿದ್ಧವಾದಿದ್ದು ಅಂತ ಕೇಳಿದ್ದಕ್ಕೆ ಇವನು ತನ್ನ ಪ್ರೇಯಸಿಯನ್ನು ಕಳೆದುಕೊಂಡ ಜಾಗ ಅಂತ ಗೊತ್ತಾಯ್ತು. ಆ ಕಡೆಯಿಂದ ಬರುವಾಗ ತುಂಬಾ ಕತ್ಲೆ ಕೂಡ ಆಗ್ಬಿಟ್ಟಿತ್ತು. ಬಸ್ ಕೂಡ ತುಂಬಾ ರಶ್ ಬೇರೆ ಇತ್ತು. ನಾವು ಹೇಗೆ ನಿಂತಿದ್ವು ಹಾಗಾಗಿ ಬಸ್ ನ ಹತ್ಕೊಂಡು. ಇನ್ನು ಯಾರು ಈ ಕೊಟ್ಟಿಯವ್ರಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿಕೊಂಡಿದ್ರು, ಇವಾಗ್ಲೇ ಹೋಗಿ. ಯಾಕಂದ್ರೆ ಇದನ್ನ ನೋಡಕ್ಕೆ ಒಂಥರ ಸುಂದರವಾದ ಜಾಗ ಅಂತಾನೆ ಹೇಳ್ಬೋದು. ಒಂದ್ಸಲ ಹೋಗಿ ನೋಡ್ಕೊ ಬಂದು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಗಿತ್ತು ಪ್ಲೇಸ್ ಅಂತ ಅಂದ್ಬಿಟ್ಟು ತಿಳಿಸ್ಬಿಡಿ. ಇವನು ತನ್ನ ಪ್ರೇಯಸಿಯನ್ನು ಕಳೆದುಕೊಂಡ ಜಾಗಕ್ಕೆ ಹೋಗಿದ್ ಬಂದ್ಮೇಲೆ ನನಗೆ ನೆನಪಾಗಿದ್ದೆ ನನ್ನ ಪ್ರೇಯಸಿ. ಅದಕ್ಕೆ ನನ್ನ ಕಾರಲ್ಲಿ ಬರುವಾಗ ನಾನು ಆಡಿದ್ದೆ ಈ ಸಾಂಗು. ನಿನ್ನೆದೆ ಗುಡಿಯ ನಂದ ದೀಪ ಆರಿಸಿ ಹೋದೆ ನೀನು, ಕತ್ತಲೆ ಕೂಡೆಯ ಒಳಗೂ ನಿನ್ನ ನೆನಪಲೆ ಬೆಂದೆ ನಾನು. ಹೌದು, ನಾನು ಕೂಡ ಒಂದೊಂದು ಕಾಲದಲ್ಲಿ ಒಬ್ಬ ಪ್ರೇಮಿನೇ. ಆದ್ರೆ ಇವತ್ತಿನ ಮಿನಿಲಾಗ್ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗತ್ತೆ ತನಕ ನಿಮ್ಮ ಮನಕರಡಿಗಳಾಗಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತುಂಬಾ ಇಷ್ಟ ಆಗಿದ್ರೆ ಫಾಲೋ ಮಾಡೋದಂತ ಮರಿಬೇಡಿ. ಥ್ಯಾಂಕ್ ಯು ಆಲ್.